ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ 10ನೇ ತರಗತಿಯ ಪದ್ಯ ಭಾಗವಾದ ತಿರುಕನ ಕನಸು ಈ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಪದ್ಯವನ್ನು ಬರೆದವರು ಮುಪ್ಪಿನ ಷಡಕ್ಷರಿ. ಮುಪ್ಪಿನ ಷಡಕ್ಷರಿಯವರು ವೀರಶೈವ ಸಾಹಿತ್ಯದಲ್ಲಿ ಹಾಡಿನ ಪರಂಪರೆಯಲ್ಲಿ ಬಸವೇಶ್ವರನ ಕಾಲದಲ್ಲಿ ಬಂದಂತಹವರು ಅಂತ ಹೇಳಿ ತಿಳಿಸಬಹುದು. ವೀರಶೈವ ಸಾಹಿತ್ಯದಲ್ಲಿ ಹಾಡಿನ ಪರಂಪರೆ ಬಸವಣ್ಣನವರ ಕಾಲದಿಂದಲೇ ಆರಂಭ ಆಗಿತ್ತು. ಅದನ್ನು ಹಲವಾರು ಶಿವಶರಣರು ಮುಂದೆ ಮುಂದುವರಿಸ್ಕೊಳ್ತಾ ಹೋದರು. ಅವರಲ್ಲಿ ಮುಪ್ಪಿನ ಷಡಕ್ಷರಿ ಅನ್ನುವಂತಹ ವ್ಯಕ್ತಿನೂ ಕೂಡ ತುಂಬ ಪ್ರಸಿದ್ಧನಾದಂತಹ ವ್ಯಕ್ತಿ. ಅವನು ಭಕ್ತಿ ಪ್ರಧಾನವಾದಂತಹ ಭಾವನೆಗಳ ಒಂದು ವಿಚಾರಧಾರೆಯನ್ನು ತಿಳಿಸುವಂತಹ ಒಂದಿಷ್ಟು ಪದ್ಯಗಳನ್ನು ರಚನೆ ಮಾಡಿದ್ದಾನೆ. ಅವುಗಳಲ್ಲಿ ಅವನ ಹಾಡುಗಳು ಸುಬೋಧ ಸಾರ ಅನ್ನುವಂತಹ ಹೆಸರಿನಲ್ಲಿ ಸಂಗ್ರಹವಾಗಿದೆ. ಈ ಸುಬೋಧ ಸಾರ ಅನ್ನುವಂತಹ ಹೆಸರಲ್ಲಿ ಇರುವಂತಹ ಹಾಡುಗಳು ಮನುಷ್ಯನಲ್ಲಿರುವಂತಹ ವ್ಯಕ್ತಿತ್ವದ ವಿಶಾಲ ಸ್ವರೂಪವನ್ನು ನಮಗೆ ಕಾಣಪಡಿಸುತ್ತೆ. ಇವನ ಹಾಡುಗಳಲ್ಲಿ ಉತ್ಕಂಠ, ಸಮರ್ಪಣಾ ಭಾವ, ಸತ್ಯ, ಧರ್ಮದ ಅರಿವುಗಳು ಮತ್ತು ಅನುಭವಗಳ ಎತ್ತರ ಹೆಚ್ಚಾಗಿ ಮೂಡಿಬಂದಿರುತ್ತೆ ಅಂತ ಹೇಳಬಹುದು. ಹಾಡುಗಳೆಲ್ಲ ಹಾಡಿನ ದಾಟಿಯಲ್ಲಿದ್ದರೂ ಕೂಡ ಷಟ್ಪದಿ ಅಂದರೆ 6 ಸಾಲಿನ ಒಂದು ಕಾವ್ಯ ಪ್ರಕಾರ ಅದರ ರೂಪದಲ್ಲಿದೆ. ಅನೇಕ ಹಾಡುಗಳು ಕುಸುಮ ಮತ್ತು ಭೋಗ ಷಟ್ಪದಿಯಲ್ಲಿ ರಚಿತವಾಗಿದೆ. ಈ ಕುಸುಮ ಮತ್ತು ಭೋಗ ಷಟ್ಪದಿ ಅನ್ನುವಂಥದ್ದು ಷಟ್ಪದಿಯ ಪ್ರಕಾರ. ಷಟ್ಪದಿ ಅಂದರೆ 6 ಸಾಲಿನ ಪದ್ಯ ಅಂತ ಹೇಳಿ ನಾವು ತಿಳಿಬಹುದು. ಮುಂದೆ ಪದ್ಯವನ್ನು ನೋಡ್ತಾ ಹೋಗೋಣ. ತಿರುಕನೋರ್ವ ನೂರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲೊಂದು ಕನಸ ಕಂಡನೆಂತೆನೆ. ಪುರದ ರಾಜ ಸತ್ತನವಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮ ಮಾಲೆ ಇತ್ತು ಪುರದೊಳು. ಅಂದರೆ ಇಲ್ಲಿ ತಿರುಕ ಒಬ್ಬ ಊರಿನ ಮುಂದೆ ಇರುವಂತಹ ಧರ್ಮಶಾಲೆಯಲ್ಲಿ, ಅದೂ ಕೂಡ ಮುರುಕು ಧರ್ಮಶಾಲೆ ಅಂದರೆ ಪಾಳು ಬಿದ್ದಿರುವಂತಹ ಒಂದು ಪಾಠಶಾಲೆಯಲ್ಲಿ ಹೊರಗೆ ಕೂತಿರ್ತಾನೆ. ಅಲ್ಲಿ ಆತ ಒಂದು ಕನಸನ್ನು ಕಾಣ್ತಾನೆ, ಭಿಕ್ಷುಕ ಒಂದು ಕನಸನ್ನು ಕಾಣ್ತಾನೆ. ಆ ಕನಸಿನಲ್ಲಿ ಪುರದ ರಾಜ ಸತ್ತು ಹೋಗಿರ್ತಾನೆ, ಅಂದರೆ ಆ ಊರಿನ ದೊರೆ ಸತ್ತು ಹೋಗಿರ್ತಾನೆ. ಅವನಿಗೆ ವರಕುಮಾರರಿಲ್ಲದಿರಲು, ಅವನಿಗೆ ಮಕ್ಕಳು ಇಲ್ಲದೆ ಇದ್ದಿದ್ದರಿಂದ ಕರಿಯ ಕೈಗೆ ಅಂದರೆ ಆನೆಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟು ಊರಿನ ತುಂಬ ನಡೆಸ್ಕೊಂಡು ಬರ್ತಾರೆ. ಮುಂದೆ ನೋಡೋಣ. ನಡೆದು ಯಾರ ಕೊರಳಿನಲ್ಲಿ ತೊಡರಿಸುವುದು ಅವರ ಪಟ್ಟಕ್ಕೆ ಒಡೆಯರನ್ನು ಮಾಳ್ಪೆವೆಂದು ಬಿಟ್ಟರಲ್ಲಿಯೇ. ಒಡನೆ ತನ್ನ ಕೊರಳಿನಲ್ಲಿ ತೊಡರಿಸಲ್ಕೆ ಕಂಡು ತಿರುಕ ಪೊಡವಿಯಾಣ್ಮನಾದೆನೆಂದು ಹಿಗ್ಗುತ್ತಿರ್ದನು. ಅಂದರೆ ಆ ಆನೆ ಸೊಂಡಲಿನಲ್ಲಿ ಹೂಮಾಲೆಯನ್ನು ಇಟ್ಕೊಂಡಿರುತ್ತಲ್ವ, ಆ ಹೂಮಾಲೆಯನ್ನು ಯಾರ ಕೊರಳಿಗೆ ಬಂದು ಅದು ಹಾಕುತ್ತೋ ಅವರನ್ನು ಪಟ್ಟದ ರಾಜನನ್ನಾಗಿ ಮಾಡ್ತೇವೆ ಅಂತ ಹೇಳಿ ಆನೆಯನ್ನು ಊರಿನಲ್ಲಿ ಬಿಟ್ಟರು. ಆ ಆನೆ ಒಡನೆಯೇ ಬಂದು ಆ ಹೂಮಾಲೆಯನ್ನು ತನ್ನ ಕೊರಳಿಗೆ ಹಾಕಿದ ಹಾಗೆ ತಿರುಕ ಕನಸನ್ನು ಕಂಡ. ಆ ಆನೆ ತಿರುಕನ ಕೊರಳಿಗೆ ಹಾರ ಹಾಕಿದ ತಕ್ಷಣ ತಿರುಕನಾಗಿದ್ದವನು ಈಗ ಪೊಡವಿಯಾಣ್ಮನಾದ, ಅಂದರೆ ಊರಿಗೆ ಒಡೆಯನಾದ. ಹೀಗೆ ತಿರುಕ ಖುಷಿಯಲ್ಲಿ ಹಿಗ್ಗುತ್ತಿದ್ದ. ಪಟ್ಟವನ್ನು ಕಟ್ಟಿ ನೃಪರು ಕೊಟ್ಟರವಗೆ ಕನ್ಯೆಯರನು ನೆಟ್ಟನವನು ರಾಜ್ಯವಾಳ್ದ ಕನಸಿನಲ್ಲಿಯೇ. ಭಟ್ಟಿನಿಗಳ ಕೂಡಿನಲ್ಲ ನಿಷ್ಠ ಸುಖದೊಳಿರಲು ಅವಂಗೆ ಹುಟ್ಟಿ ಹೆಣ್ಣು ಗಂಡು ಮಕ್ಕಳಾದುವಾಗಲೇ. ಹೀಗೆ ರಾಜನ ಪಟ್ಟವನ್ನು ಕಟ್ಟಿಕೊಂಡು ತಿರುಕ ರಾಜನಾಗ್ತಾನೆ. ನಂತರ ರಾಜನಿಗೆ ಸಾಕಷ್ಟು ಜನ ಕನ್ಯೆಯರನ್ನು ಕೊಡೋದಕ್ಕೆ ಮುಂದೆ ಬರ್ತಾರೆ. ಮದುವೆಯಾಗ್ತಾನೆ. ಹೀಗೆ ರಾಜ್ಯವನ್ನು ವಿಸ್ತರಿಸ್ತಾನೆ ಕನಸಿನಲ್ಲಿಯೇ. ಇದೆಲ್ಲವೂ ಕೂಡ ಕನಸಿನಲ್ಲೇ ನಡೀತಾ ಇದೆ. ಕನಸಿನಲ್ಲಿ ಭಟ್ಟಿನಿಗಳು ಆತನನ್ನು ಹಾಡಿ ಹೊಗಳ್ತಾರೆ. ಹೀಗೆ ನಿಷ್ಠೆಯಿಂದ ಆತ ರಾಜ್ಯವನ್ನು ಆಳ್ಕೊಂಡು ಆರಾಮವಾಗಿ ಮಹಾರಾಣಿಯರೊಡನೆ ಕೂಡಿಕೊಂಡು ತನ್ನ ಮಡದಿ ಮಕ್ಕಳ ಜೊತೆಗೆ ರಾಜ್ಯವನ್ನು ಆಳ್ತಾ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಓಲಗದಲ್ಲಿರುತ್ತ ತೊಡೆಯ ಮೇಲೆ ಮಕ್ಕಳಾಡುತ್ತಿರಲು ಲೀಲೆಯಿಂದ ಚಾತುರಂಗ ಬಲವ ನೋಡುತ್ತಾ ಲೋಲನಾಗಿ ನುಡಿದನು ಅನಿತು ಕೇಳು ಮಂತ್ರಿ. ಸುತರುಗಳಿಗೆ ಬಾಲೆಯರನು ನೋಡಿ ಮದುವೆ ಮಾಡಬೇಕೆಲೆ. ಹೀಗೆ ಕಾಲ ಸರಿದು ಹೋಗ್ತಾ ಇರುತ್ತೆ. ಈಗ ತಾನೇ ತಂದೆಯ ತೊಡೆಯ ಮೇಲೆ ಕುಳಿತು ಆಡ್ತಿದ್ದಂತಹ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಆಯಿತಾ. ಹೀಗೆ ರಾಜ ಮತ್ತು
ಸೇನೆ ಎಲ್ಲರೂ ಕೂಡ ನೋಡ್ತಿದ್ದ ಹಾಗೆ ಮಕ್ಕಳು ಬೆಳೆದು ದೊಡ್ಡವರಾಗ್ತಾರೆ. ಮಂತ್ರಿಯನ್ನು ಕರೆಸಿ ರಾಜ ಹೇಳ್ತಾನೆ, ಸುತರುಗಳಿಗೆ ಅಂದರೆ ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಬಾಲೆಯರನ್ನು ನೋಡಿ ಮದುವೆ ಮಾಡಬೇಕು. ಗಂಡು ಮಕ್ಕಳಿಗೆ ಹುಡುಗಿಯರನ್ನು ನೋಡಿ ಮದುವೆ ಮಾಡುವಂತಹ ಸಮಯ ಬಂದಿದೆ. ನೋಡಿ ಬನ್ನಿರೆನಲು ಜಿಯಾ ನೋಡಿ ಬಂದೆವೆನಲು, ಬೇಗ ಮಾಡು ಮದುವೆ ಮಂಟಪದೊಳು ಸಕಲ ಕಾರ್ಯವ, ಗಾಢವಾಗಿ ಸಂಭ್ರಮಗಳು ಮಾಡುತ್ತಿದ್ದ ಮದುವೆಗಳನ್ನು ಕೂಡಿದ ಅಖಿಳ ರಾಯರೆಲ್ಲ ಮೆಚ್ಚುವಂದದಿ. ಹೀಗೆ ರಾಜ ಮಂತ್ರಿಗೆ ಹೇಳ್ತಾನೆ ಮಕ್ಕಳಿಗೆ ಮದುವೆ ಮಾಡಬೇಕು ಅಂತ. ಮಂತ್ರಿಗಳು ಹೋಗಿ ಸರಿಯಾದಂತಹ ಮನೆತನದ ಹೆಣ್ಣು ಮಕ್ಕಳನ್ನು ತಂದು ಮದುವೆ ಮಾಡಿ ಕೊಡಬೇಕು ಅಂತ ಹೇಳಿ ನಿರ್ಧಾರ ಆಗುತ್ತೆ. ಹೀಗೆ ಮದುವೆ ಸಂಭ್ರಮ ಅಲ್ಲಿ ಕಳೆ ಕಟ್ಟುತ್ತೆ. ಆ ಮದುವೆ ಸಂಭ್ರಮಕ್ಕೆ ತುಂಬ ಜನ ರಾಜರೆಲ್ಲರೂ ಕೂಡ, ಅಕ್ಕಪಕ್ಕದ ರಾಜರೆಲ್ಲರೂ ಕೂಡ ಬಂದು, ಎಲ್ಲ ರಾಜರು ಕೂಡ ಈ ರಾಜನನ್ನು ಅಂದರೆ ತಿರುಕನಾದವನು ರಾಜನಾದನಲ್ಲ ಅವನನ್ನು ಮೆಚ್ಚಿಕೊಂಡು ಪ್ರಶಂಸೆ ಮಾಡುವಂತಹ ರೀತಿಯಲ್ಲಿ ಮಕ್ಕಳ ಮದುವೆಯನ್ನು ಮಾಡಿ ಮುಗಿಸ್ತಾನೆ. ಧನದ ಮದವು ರಾಜ್ಯ ಮದವು ತನುಜ ಮದವು ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಹಿಗ್ಗುತ್ತಿದ್ದನು, ಅನಿತರೊಳಗೆ ನೃಪರ ದಂಡು ಮನೆಯ ಮುತ್ತಿದಂತೆ ಯಾಗೆ ಕನಸು ಕಾಣುತ್ತಿರುತ್ತು ಹೆದರಿ ಕಣ್ಣ ತೆರೆದನು. ಹೀಗೆ ತಿರುಕನೊಬ್ಬ ರಾಜನಾಗ್ತಾನೆ, ಮದುವೆಯಾಗ್ತಾನೆ, ಮಕ್ಕಳಾಗ್ತಾರೆ, ಅವರ ಮದುವೆಯನ್ನು ಮಾಡ್ತಾನೆ. ಹೀಗೆ ಸಂಭ್ರಮದಿಂದ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ರಾಜನಿಗೆ ಏನಾಗುತ್ತೆ ಅಂತ ಗೊತ್ತಿಲ್ಲ, ಆತನಿಗೆ ಧನದ ಮದವು ಬರುತ್ತೆ. ಅಂದರೆ ಹಣದ ಅಹಂಕಾರ ಆತನ ತಲೆಗೆ ಹತ್ತುತ್ತೆ. ಜೊತೆಗೆ ರಾಜ್ಯ ಮದವು, ತನ್ನಗಿಂತ ಒಳ್ಳೆಯ ರಾಜ್ಯ ಇನ್ನೊಂದಿಲ್ಲ, ತಾನೊಬ್ಬ ಸಮರ್ಥ ರಾಜ ಅನ್ನುವಂತಹ, ತನ್ನದೇ ದೊಡ್ಡ ರಾಜ್ಯ ಅನ್ನುವಂತಹ ಅಹಂಕಾರ ಆತನ ತಲೆಗೆ ಇರುತ್ತೆ. ತನುಜ ಮದವು ಅಂದರೆ ತನ್ನ ಮಕ್ಕಳೆಲ್ಲ ಸರಿಯಾದಂತಹ ದಾರಿಯಲ್ಲಿದ್ದಾರೆ, ಎಲ್ಲರೂ ಒಳ್ಳೆಯ ಮಕ್ಕಳು, ನಾನು ಒಳ್ಳೆಯ ಮಕ್ಕಳನ್ನು ಪಡೆದಿದ್ದೀನಿ ಅನ್ನುವಂತಹ ಅಹಂಕಾರ ತಿರುಕ ರಾಜನ ನೆತ್ತಿಗೆ ಇರುತ್ತೆ. ಯುವತಿ ಮದವು, ಹೆಣ್ಣಿನ ಸಹವಾಸವನ್ನು ಮಾಡ್ತಾನೆ, ಅನ್ಯರ ಒಂದು ಸಹವಾಸವನ್ನು ಮಾಡ್ತಾನೆ. ಹೀಗೆ ಇದ್ದಕ್ಕಿದ್ದ ಹಾಗೆ ರಾಜನಲ್ಲಿ ಕೆಟ್ಟ ಕೆಟ್ಟ ಗುಣಗಳು ಜನಿತವಾದವು, ಹುಟ್ಟಿಕೊಂಡವು. ಆ ಕೆಟ್ಟ ಕೆಟ್ಟ ಗುಣಗಳಲ್ಲೇ ಕನಸಿನಲ್ಲಿ ರಾಜ ತುಂಬ ಸಂತೋಷದಿಂದ ಹಿಗ್ಗುತ್ತಾ ಇರ್ತಾನೆ. ಆ ಅಹಂಕಾರದ ಹಿಗ್ಗಿನಲ್ಲಿದ್ದಾಗ ಅಷ್ಟರೊಳಗೆ ಅಲ್ಲಿಗೆ ಬೇರೆ ರಾಜ್ಯದ ನೃಪರ ದಂಡು, ಬೇರೆ ರಾಜ್ಯದ ರಾಜರ ಗುಂಪು ಈ ರಾಜನ ಮನೆಯನ್ನು, ಅರಮನೆಯನ್ನು ಮುತ್ತಿಕೊಳ್ತಾರೆ, ಅಂದರೆ ಆಕ್ಯುಪೈ ಮಾಡ್ತಾರೆ. ಹೀಗೆ ಕನಸು ಕಾಣ್ತಿದ್ದಂತಹ ತಿರುಕ ಇದನ್ನೆಲ್ಲ ನೋಡಿ ಇದ್ದಕ್ಕಿದ್ದಂಗೆ ಏನಾಯಿತು ಅಂತ ಹೇಳಿ ಹೆದರಿ ಕಣ್ಣನ್ನು ತೆರಿತಾನೆ. ಇದು ತಿರುಕನ ಕನಸಿನ ಒಂದು ಸಾರಾಂಶ ಆಗಿದೆ ವಿದ್ಯಾರ್ಥಿಗಳೇ. ಒಟ್ಟಾರೆಯಾಗಿ ಪದ್ಯ ಏನು ಹೇಳುತ್ತೆ ಅಂದರೆ, ಒಂದು ಗಾದೆ ಮಾತಿದೆ, ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡೆ ಹಿಡಿದ್ರು ಅಂತ, ಅಥವಾ ಮಂಗನ ಕೈಗೆ ಮಾಣಿಕ್ಯ ಸಿಕ್ಕ ಹಾಗೆ ಅಂತ. ಅಂದರೆ ನಮಗೆ ಯಾವಾಗ ಬೇಕಾದರೂ ಅದೃಷ್ಟ ಅನ್ನೋದು ಒಲಿದು ಬರುತ್ತೆ. ಆದರೆ ಆ ಬಂದಂತಹ ಅದೃಷ್ಟವನ್ನು, ಬಂದಂತಹ ವಿಚಾರವನ್ನು ನಾವು ಹಾಗೆ ಉಳಿಸ್ಕೊಳ್ಳೋದಕ್ಕೂ ಕೂಡ ಒಂದು ಬುದ್ಧಿವಂತಿಕೆ ಬೇಕಾಗಿರುತ್ತೆ. ಹಾಗಾಗಿ ನನಗೆ ಈಗೆಲ್ಲವೂ ದೊರಕಿದೆ ಅಂತ ಹೇಳಿ ಅಹಂಕಾರ ಪಡೋದು ಕೂಡ ತಪ್ಪು, ಹಾಗೆ ನನಗೆ ಏನೂ ಇಲ್ಲ ಅಂತ ಹೇಳಿ ಕೊರಗೋದು ತಪ್ಪು. ಹಾಗಾಗಿ ಬಂದದ್ದನ್ನು ನಾವು ಸಮಚಿತ್ತದಿಂದ ಉಪಯೋಗಿಸ್ಕೊಂಡು ಹೋಗಬೇಕು ಅನ್ನೋದನ್ನು ಈ ಪದ್ಯದ ಮುಖಾಂತರ ನಾವು ತಿಳ್ಕೊಬಹುದು ವಿದ್ಯಾರ್ಥಿಗಳೇ. ಮುಂದಿನ ಪಾಠಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.